ಈ ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತು ಆಮ್, ನಾವು ಒಂದು ಅದ್ಭುತವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಬಟ್ ಅದಕ್ಕೂ ಮುಂಚೆ ಈಗ ನಾವು ಬಾಹ್ಯಾಕಾಶ ಯಾನದ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಕಣ್ಣಿಗೆ ಕಟ್ಟುವ ಮೊದಲ ದೃಶ್ಯ ಯಾವುದು ಅಂತ ಒಮ್ಮೆ ನೆನಪು ಮಾಡ್ಕೊಡಿ. ಹ್ಮ್ ಸಾಮಾನ್ಯವಾಗಿ ಆ ಗಗನಯಾತ್ರಿಗಳು ಗುರುತ್ವಾಕರ್ಷಣೆ ಇಲ್ಲದೆ ಆ, ನೌಕೆಯೊಳಗೆ ಗಾಳಿಯಲ್ಲಿ ತೇಲುತ್ತಿರ್ತಾರಲ್ಲ ಅದೇ ಅಲ್ವಾ? ಹೌದು, ಕರೆಕ್ಟ್. ಅದನ್ನು ನೋಡುವಾಗ ನಮಗೆ ಒಂಥರ ಎಷ್ಟೊಂದು ಸ್ವತಂತ್ರವಾದ, ಭಾರವೇ ಇಲ್ಲದ ಸ್ಥಿತಿ ಅದು ಅಂತ ಅನ್ಸುತ್ತೆ. ಎಲ್ಲ ಬಂಧನಗಳಿಂದ ಮುಕ್ತವಾದ ಫೀಲಿಂಗ್ ಅದು. ಖಂಡಿತ. ಅದೊಂದು ಸಂಪೂರ್ಣ ಬಿಡುಗಡೆಯ ಭಾವನೆ ಕೊಡುತ್ತೆ. ಅಂದ್ರೆ ಭೂಮಿಯ ಗುರುತ್ವಾಕರ್ಷಣೆ ಅನ್ನೋ ಅತಿ ದೊಡ್ಡ ಭೌತಿಕ ನಿಯಮವನ್ನೇ ಮೀರಿ ನಿಂತಿರುವ ಆ ಒಂದು ರೋಮಾಂಚಕ ಅನುಭವ ಅದು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಆ ಗಗನಯಾತ್ರಿಗಳು ಎಷ್ಟೇ ಎತ್ತರದಲ್ಲಿದ್ರೂ, ಆ ಶೂನ್ಯ ಸ್ಥಿತಿಯಲ್ಲಿ ತೇಲುತ್ತಿದ್ದರೂ ಸಹ ಅವರಿಗೂ ಹೊಟ್ಟೆ ಹಸಿಯುತ್ತೆ ತಾನೆ. ಹೌದೌದು, ಖಂಡಿತ. ಸರಿಯಾದ ಸಮಯಕ್ಕೆ ನಿದ್ರೆ ಬರಲೇಬೇಕು, ಮತ್ತೆ ಅವರ ದೇಹಕ್ಕೆ ಒಂದು ನಿರ್ದಿಷ್ಟ ತಾಪಮಾನ ಬೇಕೇ ಬೇಕು. ಅಂದ್ರೆ ಅವರು ಭೂಮಿಯ ಗುರುತ್ವಾಕರ್ಷಣೆಯನ್ನ ದಾಟಿರ್ಬೋದು, ಆದ್ರೆ ತಮ್ಮದೇ ಭೌತಿಕ ದೇಹದ ಆ ಮೂಲಭೂತ ಜೈವಿಕ ನಿಯಮಗಳನ್ನ ದಾಟೋಕ್ ಸಾಧ್ಯ ಇಲ್ವಾ ಅಲ್ವಾ? ಎಕ್ಸಾಕ್ಟ್ಲಿ. ಇದು ಅಕ್ಷರಶಃ ಸತ್ಯ. ಮನುಷ್ಯನ ಅಸ್ತಿತ್ವದ ಬಹುದೊಡ್ಡ ವಿರೋಧಾಭಾಸನೇ ಇದು ಅಂತ ಹೇಳ್ಬೋದು. ಮನುಷ್ಯ ತಾಂತ್ರಿಕವಾಗಿ ಅಥವಾ ಮಾನಸಿಕವಾಗಿ ಎಷ್ಟೇ ಉನ್ನತ ಮಟ್ಟ ತಲುಪಿದ್ರೂ ಅವನನ್ನ ಈ ನೆಲಕ್ಕೆ ಕಟ್ಟಿಹಾಕುವ ಒಂದು ಲೌಕಿಕವಾದ ಎಳೆ, ಅಂದ್ರೆ ಅವನದೇ ದೇಹದ ರೂಪದಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಹೌದು. ಸೊ ಇದೇ ಹಿನ್ನೆಲೆಯಲ್ಲಿ ಇವತ್ತಿನ ಈ ನಮ್ಮ ಚರ್ಚೆಯಲ್ಲಿ ನಾವು ಒಂದು ಅಪರೂಪದ ವಿಚಾರದ ಒಳಹೊಕ್ಕು ನೋಡ್ಲಿದ್ದೇವೆ. ಇದು ಕೂಡ ಆ ಗಗನಯಾತ್ರಿಗಳ ಉದಾಹರಣೆಯಂತಹದ್ದೇ ಒಂದು ಅದ್ಭುತವಾದ ಸಮತೋಲನದ ಬಗ್ಗೆ. ಅಂದ್ರೆ ಆಧ್ಯಾತ್ಮಿಕ ಸಮತೋಲನ. ಕರೆಕ್ಟ್. ಆಧ್ಯಾತ್ಮಿಕತೆಯ ಅತ್ಯುನ್ನತ ಸ್ಥಿತಿಯನ್ನ ತಲುಪಿದ ಮೇಲೆ ಒಬ್ಬ ವ್ಯಕ್ತಿಯ ಅಂತರಂಗ ಎಷ್ಟೇ ಎತ್ತರಕ್ಕೆ ಏರಿದ್ರೂ ಅವನ ದೈನಂದಿನ ಲೌಕಿಕ ಬದುಕು, ಅಂದ್ರೆ ಈ ಊಟ, ನಿದ್ರೆ, ನೋವು, ಕಾಯಿಲೆಗಳು ಇವೆಲ್ಲ ಹೇಗೆ ಸಾಕ್ತವೆ ಅನ್ನೋದ್ರ ಹಿಂದಿನ ರಹಸ್ಯವನ್ನ ನಾವಿವತ್ತು ಭೇದಿಸಲಿದ್ದೇವೆ. ನಿಜಕ್ಕೂ ಇದೊಂದು ಕುತೂಹಲಕಾರಿ ವಿಷಯ. ಮತ್ತೆ ಇದಕ್ಕಾಗಿ ನಮ್ಮ ಮುಂದಿರುವ ಆಧಾರ ಗ್ರಂಥಗಳು ಕೂಡ ನಿಜಕ್ಕೂ ಅಚ್ಚರಿ ಮೂಡಿಸುವಂತಿವೆ. ಹೌದು. ನಾವಿವತ್ತು ಚರ್ಚಿಸ್ತಿರುವ ವಿಷಯದ ಮೂಲ ಬಂದು ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟಿಸಿರುವ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ ಅವರು ಸಂಪಾದಿಸಿರುವ ಗ್ರಂಥಮಾಲಾ 3 ಆಧ್ಯಾತ್ಮ ಜ್ಞಾನ ಅನ್ನೋ ಒಂದು ಬೃಹತ್ ಕೃತಿ. ಓ, ಈ ಕೃತಿಯ ಹಿನ್ನೆಲೆ ನೋಡಿದಾಗ ನನಗಂತೂ ನಿಜಕ್ಕೂ ಆಶ್ಚರ್ಯವಾಯ್ತು. ಅಂದ್ರೆ ಕೇವಲ ಊಹಿಸ್ಕೊಳ್ಳಿ, ಕೋಟೇಶ್ವರದ ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ಸತತ 5 ದಶಕಗಳ ಕಾಲ 50 ವರ್ಷಗಳು. ಹೌದು, 50 ವರ್ಷಗಳ ಸುದೀರ್ಘ ಅವಧಿಗೆ ಅರ್ಚಕರಾಗಿ ಸೇವೆ ಸಲ್ಲಿಸಿದ ವೇದಮೂರ್ತಿ ರಾಮನಾಥ ಉಪಾಧ್ಯಾಯ ಭಟ್ ಅವರ ತಪಸ್ಸಿನ ಫಲ ಈ ಕೃತಿ. ಅಕ್ಷರಶಃ ತಪಸ್ಸೇ ಅದು. 50 ವರ್ಷಗಳ ಕಾಲ ಒಂದೇ ಕಡೆ ಕುಳಿತು ಏಕಾಗ್ರತೆಯಿಂದ ಭಗವಂತನ ಧ್ಯಾನ ಮಾಡುತ್ತಾ ಅಧ್ಯಯನ ಮಾಡಿದಾಗ ಆ ವ್ಯಕ್ತಿಯ ಅಂತರಂಗದಲ್ಲಿ ಜ್ಞಾನದ ಎಂಥದೊಂದು ಮಹಾಸಾಗರವೇ ಸೃಷ್ಟಿಯಾಗಿರಬಹುದು ಅಲ್ವಾ? ಖಂಡಿತವಾಗಿಯೂ. ಅಂದ್ರೆ ಇದು ನಾವು ವಾರಾಂತ್ಯದಲ್ಲಿ ಕುಳಿತು ಬರೆಯೋ ಬ್ಲಾಗ್ ಪೋಸ್ಟ್ ಅಥವಾ ಒಂದೆರಡು ದಿನಗಳಲ್ಲಿ ಗಡಿಬಿಡಿಯಿಂದ ಬರೆದ ಪುಸ್ತಕ ಖಂಡಿತ ಅಲ್ಲ. ಹೌದು ಹೌದು. ಇದೊಂದು ಜೀವಮಾನದ ಸಾಧನೆಯ ಸಾರ. ಇದಕ್ಕೂ ಮುನ್ನ ಪ್ರಕಟವಾದ ವಿಷ್ಣು ಸಹಸ್ರನಾಮದ 1752 ಪುಟಗಳ ಬೃಹತ್ ಸಂಪುಟಗಳು, ಮತ್ತೆ ಭಕ್ತಿಯೋಗ ಹಾಗೂ ಜ್ಞಾನಯೋಗಗಳನ್ನು ವಿಶ್ಲೇಷಿಸುವ 800 ಪುಟಗಳ ಮತ್ತೊಂದು ಸಂಪುಟ. ಈ ಎರಡರ ಭದ್ರವಾದ ತಳಹದಿಯ ಮೇಲೆ ಈ 3ನೇ ಕೃತಿ ನಿಂತಿದೆ. ಅಮೇಜಿಂಗ್. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಸಾಧಕರಿಗೆ ಇದೊಂದು ಮಾರ್ಗದರ್ಶಕ ಕೈಪುಡಿ ಅಂತಲೇ ಹೇಳಬಹುದು. ಖಂಡಿತ. ಆದ್ರೆ ನೋಡಿ, ಇಂಥ ಗಹನವಾದ ವಿಚಾರಗಳ ಆಳಕ್ಕೆ ಇಳಿಯೋ ಮೊದಲು ಆ ಮೂಲಭೂತ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳದೆ ನಾವು ನೇರವಾಗಿ ರಹಸ್ಯಗಳನ್ನು ಅರಿಯಲು ಸಾಧ್ಯವಿಲ್ಲ ಅಲ್ವಾ? ಹೌದು. ಫೌಂಡೇಶನ್ ಮುಖ್ಯ. ಎಕ್ಸಾಕ್ಟ್ಲಿ. ಹಾಗಾಗಿ ಮೊದಲು ಈ ಆಧ್ಯಾತ್ಮಿಕ ತತ್ವಶಾಸ್ತ್ರದ ಅಡಿಪಾಯ ಹೇಗಿದೆ ಅಂತ ನೋಡೋಣ. ಈ ಕೃತಿಯಲ್ಲಿ ಶ್ರೀಮದ್ ಮಧ್ವಾಚಾರ್ಯರ ತತ್ವಶಾಸ್ತ್ರವನ್ನು ಬಹಳ ಪ್ರಮುಖವಾಗಿ ಉಲ್ಲೇಖಿಸಲಾಗಿದೆ. ಹೌದು. ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ ಸೇರಿದಂತೆ ಒಟ್ಟು 37 ಸರ್ವಮೂಲ ಗ್ರಂಥಗಳನ್ನು ರಚಿಸಿದ್ದಾರೆ. ಈ ಎಲ್ಲಾ ಬೃಹತ್ ಗ್ರಂಥಗಳ ಸಾರವನ್ನು ಹೆಕ್ಕಿ ತೆಗೆದು ಕೇವಲ 9 ಪ್ರಮುಖ ತತ್ವಗಳಾಗಿ ವಿಂಗಡಿಸಲಾಗಿದೆ. ಇದನ್ನೇ ನವಪ್ರಮೇಯ ರತ್ನಮಾಲಾ ಅಂತ ಕರೆಯೋದು. ಓ, ನವಪ್ರಮೇಯ ಅಂದ್ರೆ 9. ಕರೆಕ್ಟ್. ಇದರಲ್ಲಿ ಹರಿಯೇ ಸರ್ವೋತ್ತಮ, ಜಗತ್ತು ಸತ್ಯವಾದದ್ದು, ಜೀವ ಮತ್ತು ದೇವರ ನಡುವಿನ ಭೇದ ನಿಜವಾದದ್ದು ಮತ್ತು ಅಮಲಭಕ್ತಿ. ಅಮಲಭಕ್ತಿ
ಅಂದ್ರೆ ಸಂಪೂರ್ಣ ಶುದ್ಧವಾದ ಭಕ್ತಿ. ಈ ಶುದ್ಧ ಭಕ್ತಿಯೇ ಮನುಷ್ಯನ ಮುಕ್ತಿಗೆ ಇರುವ ಏಕೈಕ ಸಾಧನ ಎಂಬಂತ ಅತ್ಯಂತ ಪ್ರಮುಖ ವಿಚಾರಗಳು ಇದರಲ್ಲಿದೆ. ಓ ಓಕೆ, ಒಂದು ನಿಮಿಷ. ಇದನ್ನ ನಾವು ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೇಳಿ. ಇಷ್ಟೆಲ್ಲ ಕಷ್ಟಪಟ್ಟು ಗ್ರಂಥಗಳನ್ನು ಓದಿ ಈ ನವಪ್ರಮೇಯಗಳನ್ನು ಅರ್ಥ ಮಾಡಿಕೊಂಡು ನಾವು ಈ ಜ್ಞಾನವನ್ನು ಯಾಕೆ ಪಡೆಯಬೇಕು? ಅಂದ್ರೆ ಈಗ ಸಾಮಾನ್ಯವಾಗಿ ಮನುಷ್ಯರು ದಿನಾ ಬೆಳಗಾದ್ರೆ ಆಫೀಸ್, ಟ್ರಾಫಿಕ್, EMI ಕಟ್ಟಬೇಕು ಅಂತ ಒದ್ದಾಡ್ತಿರ್ತಾರಲ್ವಾ? ಹೌದು, ಪ್ರತಿದಿನದ ಗೋಳು ಅದು. ಸೊ ನಮ್ಮ ಈ ದೈನಂದಿನ ಬದುಕಿಗೂ ಈ ತತ್ವಗಳಿಗೂ ನೇರವಾದ ಸಂಬಂಧವೇನು? ಇದನ್ನ ಕೇಳುಗರು ಯಾಕೆ ತಿಳಿಬೇಕು? ಇದು ಬಹಳ ಒಳ್ಳೆ ಪ್ರಶ್ನೆ. ಏನ್ ಗೊತ್ತಾ, ನಮ್ಮ ಈ ದೈನಂದಿನ ಹೋರಾಟಗಳೇ ಈ ಜ್ಞಾನದ ಅಗತ್ಯವನ್ನು ಸೃಷ್ಟಿಸುತ್ತವೆ. ಅಂದ್ರೆ ಪ್ರಪಂಚದಲ್ಲಿರುವ ಪ್ರತಿಯೊಂದು ಜೀವಿಯೂ ದಿನದ 24 ಗಂಟೆಯೂ ಹೋರಾಡುವುದು ಒಂದೇ ಒಂದು ಕಾರಣಕ್ಕಾಗಿ. ಅದುವೇ ಸುಖ. ಹೌದು, ಎಲ್ಲರಿಗೂ ಸುಖ ಬೇಕು. ಖಂಡಿತ. ಆದರೆ ಇಲ್ಲಿ ನಾವು ಅರಿಯಬೇಕಾದ ಒಂದು ಮನೋವೈಜ್ಞಾನಿಕ ಸೂಕ್ಷ್ಮ ಏನಂದ್ರೆ, ನಾವು ದಿನನಿತ್ಯ ಬೆನ್ನತ್ತುವ ಸುಖ ಕೇವಲ ಇಂದ್ರಿಯಗಳಿಗೆ ಸಂಬಂಧಿಸಿದ್ದು. ಅಂದ್ರೆ ಈ ವಸ್ತುಗಳನ್ನ ಕೊಂಡುಕೊಂಡೋದು ಆ ಥರನಾ? ಎಕ್ಸಾಕ್ಟ್ಲಿ. ಹೊಸ ಫೋನ್ ಕೊಂಡ್ಕೊಳ್ಳೋದು ಅಥವಾ ಒಂದು ರುಚಿಯಾದ ಊಟ ಮಾಡೋದು, ಇದೆಲ್ಲವೂ ತಕ್ಷಣದ ಸುಖ. ಇದನ್ನ ಇಹ ಸುಖ ಅಂತಾರೆ. ಓಕೆ. ಆದರೆ ಇದು ಎಂದಿಗೂ ಶಾಶ್ವತ ಅಲ್ಲ. ಒಂದು ಸುಖ ಸಿಕ್ಕ ತಕ್ಷಣ ಮನಸ್ಸು ಆಟೋಮ್ಯಾಟಿಕ್ ಆಗಿ ಮತ್ತೊಂದನ್ನು ಕೇಳುತ್ತೆ. ಹೌದು, ನನಗೆ ಹಾಗೆ ಅನ್ಸುತ್ತೆ. ಇದು ಒಂಥರ ನಾವು ಸದಾಕಾಲ ಒಂದು ಟ್ರೆಡ್ಮಿಲ್ ಮೇಲೆ ಓಡಿದಂತೆ ಅಲ್ವಾ? ಅಂದ್ರೆ ನಾವು ಓಡುತ್ತಲೇ ಇರ್ತೇವೆ, ಆಯಾಸ ಆಗತ್ತೆ, ಆದ್ರೆ ಎಲ್ಲಿಯೂ ತಲುಪೋದಿಲ್ಲ. ನಿಖರವಾಗಿ ಹೇಳಿದ್ರಿ. ಈ ಇಹಸುಖದ ಟ್ರೆಡ್ಮಿಲ್ನಿಂದ ಕೆಳಗಿಳಿದು ಅಂತರಂಗದ ಉನ್ನತ ಮಟ್ಟದಲ್ಲಿ ಸಿಗುವ ಶಾಶ್ವತವಾದ ಪರಸುಖದ ಕಡೆಗೆ ನಮ್ಮ ಗಮನವನ್ನು ಹರಿಸಲು ಈ ತತ್ವಗಳು ಒಂದು ನಕ್ಷೆಯಂತೆ ಕೆಲಸ ಮಾಡುತ್ತವೆ. ಓ, ನಕ್ಷೆಯಂತೆ? ಹೌದು. ಇಂದ್ರಿಯಗಳ ದಾಸ್ಯದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಶಾಶ್ವತ ನೆಮ್ಮದಿಯ ಕಡೆಗೆ ಕೊಂಡೊಯ್ಯುವುದೇ ಈ ಜ್ಞಾನದ ಮೂಲ ಗುರಿ. ಅರ್ಥವಾಯ್ತು. ಆದ್ರೆ ಈಗಿಲ್ಲೊಂದು ಬಹುದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಹೇಳಿ. ಈಗ ಮಧ್ವಾಚಾರ್ಯರ ತತ್ವದಂತೆ ಯಾರೋ ಒಬ್ರು ಈ ಪರಸುಖವನ್ನು ತಲುಪಿದ್ರು, ಆಧ್ಯಾತ್ಮಿಕವಾಗಿ ಆ ಉನ್ನತ ಮಟ್ಟವನ್ನು ಮುಟ್ಟಿದ್ರು ಅಂತಾನೆ ಅಂದುಕೊಳ್ಳೋಣ. ಆ ವ್ಯಕ್ತಿಯ ಮನಸ್ಸು ಆಕಾಶದೆತ್ತರಕ್ಕೆ ಏರಿರ್ಬೋದು. ಆದರೆ ಅವನ ಈ ಭೌತಿಕ ದೇಹದ ಪಾಡೇನು? ಮೂಲಗಳಲ್ಲಿ ಇದರ ಬಗ್ಗೆ ಏನಾದ್ರೂ ಇದೆಯಾ? ಅಂದ್ರೆ ನಾರದ ಭಕ್ತಿ ಸೂತ್ರದ 14ನೇ ಸೂತ್ರ ಒಂದು ಪರಿಹಾರ ಕೊಡುತ್ತೆ ಅಂತ ಎಲ್ಲೋ ಓದ್ದಾಗೆ ನೆನಪು. ಹೌದು. ಬಹಳ ಸೂಕ್ತವಾದ ಉಲ್ಲೇಖವನ್ನು ತೆಗೆದ್ರಿ ನೀವು. ಆ ನಾರದ ಭಕ್ತಿ ಸೂತ್ರದ ವಾಕ್ಯ ಹೀಗಿದೆ: ಲೋಕೋಭವತು ದೇವಃ ಕಿಂತು ಭೋಜನಾದಿ ವ್ಯಾಪಾರಸ್ತು ಆ ಶರೀರ ಧಾರಣಾವಧಿ. ಓ, ಇದರ ಅರ್ಥ? ಇದರ ಅರ್ಥ ಏನಂದ್ರೆ, ಸಾಧಕನಾದವನು ಈ ಜಗತ್ತನ್ನೇ ದೇವರಾಗಿ ನೋಡುವಷ್ಟು ಎತ್ತರಕ್ಕೆ ಬೇಕಾದ್ರೂ ಬೆಳಿಲಿ, ಆದರೆ ಈ ಭೌತಿಕ ಶರೀರ ಇರುವವರೆಗೂ, ಅಂದ್ರೆ ಅದು ಉದುರಿ ಹೋಗುವವರೆಗೂ, ಊಟ, ನಿದ್ರೆ, ಸ್ನಾನದಂತಹ ಆ ಭೌತಿಕ ವ್ಯಾಪಾರಗಳು ಖಂಡಿತವಾಗಿಯೂ ನಡೆಯಲೇಬೇಕು. ಅವೆಲ್ಲವೂ ಪ್ರಕೃತಿಯ ನಿಯಮಗಳು. ಅದನ್ ತಪ್ಸೋಕ್ಕಾಗಲ್ಲ. ಸ್ವಲ್ಪ ತಾಳಿ, ಪ್ರಾಯೋಗಿಕವಾಗಿ ಯೋಚನೆ ಮಾಡಿದ್ರೆ ಇದು ಹೇಗ್ ಸಾಧ್ಯ? ಯಾಕೆ? ಅಂದ್ರೆ ಈಗ ನನ್ನದೇ ಉದಾಹರಣೆ ತೆಗೆದುಕೊಳ್ಳಿ. ನನಗೊಂದು ವಿಪರೀತವಾದ ಹಲ್ಲು ನೋವು ಬಂದಿದೆ ಅಂದ್ಕೊಳ್ಳಿ. ಆ ಕ್ಷಣದಲ್ಲಿ ಇದು ಕೇವಲ ದೇಹದ ನೋವು, ನನ್ನಲ್ಲ ಅಂತ ನಾನು ಎಷ್ಟೇ ದೊಡ್ಡ ಫಿಲಾಸಫಿ ಮಾತನಾಡಿದ್ರೂ ಆ ನೋವು ನನ್ನನ್ನು ಸುಮ್ನೆ ಬಿಡುತ್ತಾ? ಖಂಡಿತ ಬಿಡಲ್ಲ. ಅಲ್ವಾ? ಸಾಮಾನ್ಯ ಮನುಷ್ಯರಿಂದ ಇಂಥ ನಿರೀಕ್ಷೆ ಮಾಡೋದು ವಿಪರೀತ ಅಂತ ಎನಿಸದಿಲ್ವೇ? ಒಳಗಡೆ ಎಷ್ಟೇ ದೊಡ್ಡ ಜ್ಞಾನವಿದ್ರೂ ಮೈಕೈ ನೋವು ಬಂದ್ರೆ ನರಳ್ಳೇಬೇಕಲ್ವೇ? ನೀವು ಕೇಳ್ತಿರುವುದು ಅತ್ಯಂತ ಸಹಜವಾದ ಮತ್ತು ವಾಸ್ತವಿಕವಾದ ಪ್ರಶ್ನೆ. ಏನ್ಗೊತ್ತಾ, ಜ್ಞಾನೋದಯ ಆದ ತಕ್ಷಣ ದೇಹದ ಆ ನರಮಂಡಲಗಳು ಅಂದ್ರೆ ನರ್ವಸ್ ಸಿಸ್ಟಮ್ ಕೆಲ್ಸ ಮಾಡೋದನ್ನು ನಿಲ್ಸತ್ತೆ ಅಂತ ಅರ್ಥ ಅಲ್ಲ. ಹಲ್ಲು ನೋವು ಬಂದ್ರೆ ಜ್ಞಾನಿಗೂ ನೋವಾಗುತ್ತೆ. ಆ ಭೌತಿಕ ಸಂವೇದನೆಗಳು ಅಂದ್ರೆ ಫಿಸಿಕಲ್ ಸೆನ್ಸೇಷನ್ಸ್ ಖಂಡಿತ ಇರುತ್ತೆ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ದೊಡ್ಡ ವ್ಯತ್ಯಾಸ ಇದೆ. ಏನದು? ನೋವು ಅಂದ್ರೆ ಪೇನ್, ಅದು ಭೌತಿಕವಾದದ್ದು. ಆದ್ರೆ ನರಳುವುದು ಅಂದ್ರೆ ಸಫರಿಂಗ್, ಅದು ಮಾನಸಿಕವಾದದ್ದು. ಓ, ಅಂದ್ರೆ ಜ್ಞಾನಿ ಕೇವಲ ನೋವನ್ನು ಅನುಭವಿಸುತ್ತಾನೆ, ಆದ್ರೆ ನರಳುದಿಲ್ಲ ಅಂತನಾ? ಎಕ್ಸಾಕ್ಟ್ಲಿ. ಈಗ ಒಬ್ಬ ಅಜ್ಞಾನಿಗೆ ಕಾಯಿಲೆ ಬಂದಾಗ ಏನ್ ಮಾಡ್ತಾನೆ? ಅಯ್ಯೋ, ನನಗೆ ಹೀಗಾಯ್ತಲ್ಲ, ಮುಂದೇನು, ನನ್ನ ಗತಿಯೇನು ಅಂತ ಭವಿಷ್ಯದ ಬಗ್ಗೆ ಯೋಚಿಸಿ ಮಾನಸಿಕವಾಗಿ ಒದ್ದಾಡ್ತಾನೆ. ಹೌದು, ಗಾಬರಿ ಆಗ್ತಾನೆ. ಆದ್ರೆ ಜ್ಞಾನಿಯಾದವನು
ತನ್ನ ದೇಹಕ್ಕೆ ಆಗುವ ಕಷ್ಟ ಸುಖಗಳನ್ನು, ಕಾಯಿಲೆಗಳನ್ನು ಒಬ್ಬ ಹೊರಗಿನ ಪ್ರೇಕ್ಷಕನಂತೆ ಅಂದ್ರೆ ಒಬ್ಬ ಡಿಸ್ಟೆಂಟ್ ಅಬ್ಸರ್ವರ್ ಆಗಿ ನೋಡ್ತಾನೆ. ಆ ನೋವಿನೊಂದಿಗೆ ತನ್ನನ್ನು ತಾನು ಸಮೀಕರಿಸಿಕೊಂಡು ತಲ್ಲಣಗೊಳ್ಳುವುದಿಲ್ಲ. ವಾಹ್, ಇದನ್ನ ಕೇಳುವಾಗ ನನಗೊಂದು ಆಧುನಿಕ ಉದಾಹರಣೆ ನೆನಪಾಗ್ತಾ ಇದೆ. ಹೇಳಿ, ಯಾವ ಉದಾಹರಣೆ? ಈಗ ನಾವು ಯಾವುದಾದ್ರೂ ವರ್ಚುವಲ್ ರಿಯಾಲಿಟಿ ಅದೇ VR ಗೇಮ್ ಆಡ್ತಿದ್ದೇವೆ ಅಂದ್ಕೊಳ್ಳಿ. ನಮ್ಮ ತಲೆಗೆ ಆ VR ಹೆಡ್ಸೆಟ್ ಇದೆ. ಆ ಗೇಮ್ ಒಳಗೆ ಯಾರೋ ನಮ್ಮ ಮೇಲೆ ದಾಳಿ ಮಾಡಿದಾಗ ನಮ್ಮ ಕೈಯಲ್ಲಿರುವ ಕಂಟ್ರೋಲರ್ ವೈಬ್ರೇಟ್ ಆಗತ್ತೆ, ನಮ್ಮ ಪಾತ್ರಕ್ಕೆ ಗಾಯವಾಗತ್ತೆ, ನಮ್ಗೂ ಆ ಕ್ಷಣಕ್ಕೆ ಆಘಾತ ಆಗತ್ತೆ ಅಲ್ವಾ? ಹೌದು, ಹಾರ್ಟ್ ಬೀಟ್ ಫಾಸ್ಟ್ ಆಗತ್ತೆ. ಕರೆಕ್ಟ್. ಆದರೆ ಮರುಕ್ಷಣವೇ ನಮಗೆ ನೆನಪಿರುತ್ತೆ, ನಾನು ಕೇವಲ ಈ ಗೇಮ್ ಆಡುತ್ತಿರುವ ಆಟಗಾರ, ಒಳಗಡೆ ಪೆಟ್ಟು ತಿಂದದ್ದು ನಾನಲ್ಲ, ಕೇವಲ ಆ ಅವತಾರ್ ಅಂತ. ಆ ಎಚ್ಚರ ನಮ್ಮಲ್ಲಿ ಇರುತ್ತದಲ್ಲ, ಆಹಾ, ಜ್ಞಾನಿಯ ಸ್ಥಿತಿಯೂ ಹಾಗೆಯೇ ಇರುತ್ತದೆ. ಅದ್ಭುತವಾದ ಹೋಲಿಕೆ ಇದು. ಅಕ್ಷರಶಃ ಅದೇ ಸ್ಥಿತಿ. ಆ ಗೇಮ್ ಒಳಗೆ ಪೆಟ್ಟು ಬಿದ್ದಿರುವುದು ಸತ್ಯ, ಆದರೆ ಅದು ಆಟಗಾರನಿಗೆ ತಗುಲಿಲ್ಲ ಎಂಬ ಎಚ್ಚರವೇ ಆ ಪ್ರೇಕ್ಷಕ ಸ್ಥಿತಿ. ವಾವ್! ಮತ್ತೆ ಆ ಗೇಮ್ ನಿಯಮದಂತೆ ಆ ಅವತಾರ್ ತನ್ನ ಅವಧಿ ಮುಗಿಯುವವರೆಗೂ ಅಲ್ಲಿರಲೇಬೇಕಲ್ವಾ? ಹಾಗೇನೆ ನಮ್ಮ ಮೂಲ ಗ್ರಂಥದಲ್ಲಿ ಈ ದೇಹದ ಅಸ್ತಿತ್ವವನ್ನು ವಿವರಿಸಲು ಶ್ರೀ ಶಂಕರಾಚಾರ್ಯರು ರಚಿಸಿದ ವಿವೇಕ ಚೂಡಾಮಣಿಯ ಒಂದು ಅದ್ಭುತ ಉದಾಹರಣೆಯನ್ನು ನೀಡಿದ್ದಾರೆ. ಓ, ಯಾವುದದು? ಅದನ್ನೇ ಬಿಟ್ಟ ಬಾಣದ ಕಥೆ ಅಂತ ಕರೆಯೋದು. ಬಿಟ್ಟ ಬಾಣದ ಕಥೆ ಏನದು ಕಥೆ? ಈಗ ಒಬ್ಬ ಬಿಲ್ಲುಗಾರ ದಟ್ಟವಾದ ಕಾಡಿನಲ್ಲಿ ಬೇಟೆಯಾಡಲು ಹೋಗಿರ್ತಾನೆ ಅಂದ್ಕೊಳ್ಳಿ. ದೂರದ ಪೊದೆಯಲ್ಲಿ ಏನೋ ಅಲುಗಾಡುತ್ತೆ. ಅದು ಖಂಡಿತವಾಗಿಯೂ ಹುಲಿ ಅಂತ ಭಾವಿಸಿ ಅವನು ಬಿಲ್ಲನ್ನು ಎಳೆದು ಬಾಣವನ್ನು ಬಿಡುತ್ತಾನೆ. ಓಕೆ. ಆದರೆ ಬಾಣ ಬಿಟ್ಟ ಮರುಕ್ಷಣವೇ ಗಾಳಿ ಬೀಸಿ ಆ ಪೊದೆ ಸರಿದಾಗ ಅವನಿಗೆ ಸತ್ಯ ಗೊತ್ತಾಗತ್ತೆ. ಅಲ್ಲಿ ಪೊದೆಯಲ್ಲಿ ಅಲುಗಾಡ್ತಿರೋದು ಹುಲಿಯಲ್ಲ, ಅದೊಂದು ಮುಗ್ಧವಾದ ಹಸುವು ಅಂತ ಅವನಿಗೆ ಅರಿವಾಗತ್ತೆ. ಅಯ್ಯೋ, ಅಂದ್ರೆ ಆ ಬಿಲ್ಲುಗಾರನಿಗೆ ದೃಷ್ಟಿದೋಷ ಇತ್ತೇನೋ ಪಾಪ. ಅಷ್ಟು ದೊಡ್ಡ ಹುಲಿಗೂ ಹಸುವಿಗೂ ವ್ಯತ್ಯಾಸ ಗೊತ್ತಾಗ್ಲಿಲ್ಲ. ಹೌದು. ಸರಿ, ಬಾಣವಂತೂ ಬಿಟ್ಟಾಯಿತು. ಈಗೇನ್ ಮಾಡದು? ಈಗ ನೋಡಿ, ಅವನಿಗೆ ಸಂಪೂರ್ಣ ಜ್ಞಾನೋದಯ ಆಗಿದೆ, ಸತ್ಯದ ದರ್ಶನವಾಗಿದೆ. ಆದರೆ ಕೇವಲ ಅವನಿಗೆ ಸತ್ಯ ಗೊತ್ತಾಯಿತು, ಅವನು ಪಶ್ಚಾತ್ತಾಪ ಪಡ್ತಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಆ ಬಿಟ್ಟ ಬಾಣವು ಗಾಳಿಯಲ್ಲೇ ಬ್ರೇಕ್ ಹಾಕಿದ್ದಂತೆ ನಿಂತು ಯೂಟರ್ನ್ ಹೊಡೆದು ವಾಪಸ್ ಬಂದು ಅವನ ಬತ್ತಳಿಗೆ ಸೇರುತ್ತಾ? ಖಂಡಿತ ಇಲ್ಲ. ಭೌತಶಾಸ್ತ್ರ ಹಾಗೆ ಕೆಲಸ ಮಾಡೋದಿಲ್ಲ ಅಲ್ವಾ? ಒಮ್ಮೆ ಬಿಲ್ಲುಗಾರನ ಕೈಯಿಂದ ಆ ಬಾಣ ಬಿಡುಗಡೆ ಆದ್ಮೇಲೆ ಅದರ ಗತಿ ಮುಗಿಯೋವರೆಗೂ ಅದು ಚಲಿಸಲೇಬೇಕು. ಅದು ಆ ಹಸುವಿಗೆ ಬಡಿಯದೆ ಹಿಂದಿರುಗುವುದಿಲ್ಲ. ಎಕ್ಸಾಕ್ಟ್ಲಿ. ಅದೇ ರೀತಿ ನಮ್ಮ ಈ ಭೌತಿಕ ಶರೀರವೂ ಕೂಡ ಹಿಂದಿನ ಜನ್ಮದ ಆ ಪ್ರಾರಬ್ಧ ಕರ್ಮಗಳ ಫಲವಾಗಿ ಬಿಟ್ಟ ಬಾಣದ ಹಾಗೆ. ಒಮ್ಮೆ ಈ ದೇಹವು ನಿರ್ಮಾಣವಾದ ಮೇಲೆ ಮಧ್ಯದಲ್ಲಿ ವ್ಯಕ್ತಿಗೆ ಎಷ್ಟೇ ದೊಡ್ಡ ಜ್ಞಾನೋದಯವಾದರೂ ಸರಿ, ಆ ಹಿಂದಿನ ಕರ್ಮದ ಫಲವನ್ನು ಈ ದೇಹವು ಅನುಭವಿಸಿಯೇ ತೀರಬೇಕು. ಜ್ಞಾನೋದಯವಾಯಿತು ಅಂತ ದೇಹದ ಆಯುಸ್ಸು ದಿಢೀರ್ನೆ ಮುಗಿಯುವುದಿಲ್ಲ, ಅಥವಾ ಕಾಯಿಲೆ ಕಸಾಲೆಗಳು ಮನ್ನಾ ಆಗೋದಿಲ್ಲ. ಕರೆಕ್ಟ್. ಆ ಬಿಟ್ಟ ಬಾಣದ ವೇಗ ಮುಗಿಯುವವರೆಗೂ ದೇಹದ ವ್ಯಾಪಾರಗಳು ನಡೆಯಲೇಬೇಕು. ಓ, ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ವಿಚಾರ. ಇದು ನನಗೊಂದು ನಿತ್ಯದ ಉದಾಹರಣೆಯನ್ನ ನೆನಪಿಸ್ತಿದೆ. ಹೇಳಿ. ನಾವು ಬಹಳ ವೇಗವಾಗಿ ಚಲಿಸುತ್ತಿರುವ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಸ್ತಿದ್ದೇವೆ ಅಂತ ಕಲ್ಪಿಸ್ಕೊಳ್ಳಿ. ಆ ರೈಲಿನ ಕಿಟಕಿಯಿಂದ ನಾವು ಆಕಸ್ಮಿಕವಾಗಿ ಒಂದು ಅಮೂಲ್ಯವಾದ ವಸ್ತುವನ್ನು ಹೊರಗೆ ಎಸೆಯುತ್ತೇವೆ. ಎಸೆದ ಮರುಕ್ಷಣವೇ ನಮಗೆ ಅರಿವಾಗುತ್ತೆ, ಜ್ಞಾನೋದಯ ಆಗುತ್ತೆ. ಅಯ್ಯೋ, ಅದು ನನಗೆ ಬಹಳ ಬೇಕಾದ ವಸ್ತು, ಎಸೆಯಬಾರ್ದಿತ್ತು ಅಂತ. ಹೌದು. ನಾವು ಎಷ್ಟೇ ಪಶ್ಚಾತ್ತಾಪ ಪಟ್ರೂ ಗುರುತ್ವಾಕರ್ಷಣೆಯ ನಿಯಮ ಮತ್ತು ಆ ರೈಲಿನ ವೇಗದ ನಿಯಮದಂತೆ ಆ ವಸ್ತು ಕೆಳಗೆ ಬೀಳಲೇಬೇಕು ತಾನೆ? ನಮ್ಮ ಪಶ್ಚಾತ್ತಾಪ ಭೌತಶಾಸ್ತ್ರದ ನಿಯಮಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅಲ್ವಾ? ಹೌದು. ಈ ರೈಲಿನ ಉದಾಹರಣೆ ವಿಷಯವನ್ನು ಮತ್ತಷ್ಟು ಸ್ಪಷ್ಟವಾಗಿಸುತ್ತೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಪ್ರಮುಖವಾದ ಅಂಶವೊಂದಿದೆ. ಏನದು? ಜ್ಞಾನಿಯಾದವನು ಈ ಪ್ರಾರಬ್ಧ ಕರ್ಮದ ಬಗ್ಗೆ, ಅಂದ್ರೆ ಆ ಕೆಳಗೆ ಬಿದ್ದ ವಸ್ತುವಿನ ಬಗ್ಗೆ ಚಿಂತಿಸಿ ಒದ್ದಾಡುವುದಿಲ್ಲ. ಏಕಂದ್ರೆ ಆಧ್ಯಾತ್ಮಿಕ ಜ್ಞಾನದಿಂದ ಅವನ ಭವಿಷ್ಯದ ಕರ್ಮಗಳು, ಅಂದ್ರೆ ಮುಂದಿನ ಜನ್ಮಗಳಿಗೆ ಕಾರಣವಾಗುವ ಆಗಾಮಿ ಕರ್ಮಗಳು, ಅವು ಸಂಪೂರ್ಣವಾಗಿ ನಾಶವಾಗಿರುತ್ತವೆ. ಓ, ಭವಿಷ್ಯದ ಕರ್ಮಗಳು ನಾಶವಾಗಿರುತ್ತವೆ. ಹೌದು. ಅವನಿಗೆ ಈಗ ಕೇವಲ ಈ ಪ್ರಸ್ತುತ ದೇಹದ ಪ್ರಾರಬ್ಧ ಕರ್ಮ ಮಾತ್ರ ಚಾಲ್ತಿಯಲ್ಲಿರುತ್ತೆ. ಹಾಗಾಗಿ ಇದೊಂದು ತಾತ್ಕಾಲಿಕ ವ್ಯವಸ್ಥೆ. ಈ ಬಾಣದ ವೇಗ ಮುಗಿದ ಮೇಲೆ ತನಗೆ ಶಾಶ್ವತ ಮುಕ್ತಿ ಎಂಬ ಸ್ಪಷ್ಟತೆ ಅವನಿಗಿರುತ್ತೆ. ಹಾಗಾದ್ರೆ ಈಗ ಹೊರಗಡೆ ದೇಹವು ತನ್ನಷ್ಟಕ್ಕೆ ತಾನು ತನ್ನ ಹಿಂದಿನ ಕರ್ಮವನ್ನು ಅನುಭವಿಸುತ್ತಾ, ಕಾಯಿಲೆ, ಮುಪ್ಪು ಇವುಗಳನ್ನು ಎದುರಿಸುತ್ತಾ ಸವಿಯುತ್ತಿರುವಾಗ ಆ ಸಾಧಕನ ಅಂತರಂಗದಲ್ಲಿ ಏನಾಗ್ತಿರುತ್ತೆ? ದೇವರೊಂದಿಗಿನ ಅವನ ಸಂಬಂಧ ಹೇಗೆ ಬದಲಾಗುತ್ತೆ?
ಏಕೆಂದ್ರೆ ನಾವು ಆರಂಭದಲ್ಲಿ ಆ ಅಮಲ ಭಕ್ತಿಯ ಬಗ್ಗೆ ಮಾತಾಡಿದ್ವಲ್ಲ, ಆ ಭಕ್ತಿ ಹೇಗೆ ವಿಕಾಸಗೊಳ್ಳುತ್ತೆ? ಈ ಭಕ್ತಿಯ ವಿಕಾಸವು ಆಮ್, ಹೊರಗಿನಿಂದ ಒಳಗಿನೆಡೆಗೆ ಸಾಗುವ ಒಂದು ಅತ್ಯಂತ ಸುಂದರವಾದ ಮನೋವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಪಯಣ. ಓಕೆ. ಆರಂಭದ ಹಂತದಲ್ಲಿ ಪ್ರತಿಯೊಬ್ಬ ಸಾಧಕನಿಗೂ ಭಕ್ತ ಮತ್ತು ಭಗವಂತ ಇಬ್ರು ಬೇರೆ ಬೇರೆ ಎಂಬ ದ್ವೈತ ಭಾವನೆ ಇರುತ್ತೆ. ಅಂದ್ರೆ ದೇವರು ಎಲ್ಲೋ ಮೇಲಿದಾನೆ, ಆತ ಸರ್ವಶಕ್ತ, ನಾನು ಕೇವಲ ಒಬ್ಬ ಅಲ್ಪ ಮನುಷ್ಯ ಅನ್ನೋ ಒಂದು ರೀತಿಯ ಭಯ ಮಿಶ್ರಿತ ಭಕ್ತಿ ಇರುತ್ತೆ. ಅಂದ್ರೆ ದೇವ್ರು ಅಂದ್ರೆ ಒಬ್ಬ ಕಟ್ಟುನಿಟ್ಟಾದ ಹೆಡ್ ಮಾಸ್ಟರ್, ಅಥವಾ ನಾವು ಬೇಡಿದ್ದನ್ನು ಕೊಡುವ ಮತ್ತು ತಪ್ಪು ಮಾಡಿದರೆ ಶಿಕ್ಷಿಸುವ ಮೇಲಧಿಕಾರಿಯಂತಹ ಭಾವನೆ ಅಲ್ವಾ? ಹೌದು, ನಿಖರವಾಗಿ. ಆದರೆ ಸಾಧನೆ ಮುಂದುವರಿದಂತೆ ಈ ಅಂತರ ಕರಗಲು ಶುರುವಾಗುತ್ತೆ. ಮನುಷ್ಯ ತನ್ನ ದೈನಂದಿನ ಸಂಬಂಧಗಳ ಮೂಲಕವೇ ದೇವರನ್ನು ನೋಡಲು ಆರಂಭಿಸ್ತಾನೆ. ಇದನ್ನೇ ಮನೋವಿಜ್ಞಾನದಲ್ಲಿ ಪ್ರೊಜೆಕ್ಷನ್ ಅಂತೆ ಹೇಳ್ಬೋದು. ನಮಗೆ ತಿಳಿದಿರುವ, ನಾವು ಅನುಭವಿಸಿರುವ ಪ್ರೀತಿಯ ಮೂಲಕವೇ ನಮಗೆ ತಿಳಿಯದ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಇದು. ತಂದೆಯಾಗಿ, ತಾಯಿಯಾಗಿ, ಪ್ರೀತಿಯ ಗೆಳೆಯನಾಗಿ, ಮಾರ್ಗದರ್ಶಕನಾಗಿ ದೇವರನ್ನು ಪ್ರೀತಿಸಲು ಶುರು ಮಾಡ್ತಾನೆ. ಆದ್ರೆ ಇದರ ಹಿಂದಿನ ಲಾಜಿಕ್ ಏನು? ದೇವ್ರನ್ನು ಗೆಳೆಯನಂತೆ ಕಂಡ್ರೆ ಏನು ಬದಲಾಗುತ್ತೆ? ನೋಡಿ, ನಾವು ದೇವರನ್ನು ಒಂದು ಭಯಾನಕ, ದೂರದ ಶಕ್ತಿಯಾಗಿ ನೋಡಿದಾಗ ನಮ್ಮಲ್ಲಿ ಅಂಜಿಕೆ ಇರುತ್ತೆ ಅಲ್ವಾ? ಆ ಅಂಜಿಕೆ ನಮ್ಮನ್ನು ದೇವರ ಹತ್ರ ಸುಳಿಯಲು ಬಿಡುವಿಲ್ಲ. ಹೌದು, ಭಯ ಇದ್ದೇ ಇರುತ್ತೆ. ಆದ್ರೆ ಒಮ್ಮೆ ದೇವರನ್ನು ನಮ್ಮ ಆಪ್ತ ಗೆಳೆಯನಾಗಿ ಅಥವಾ ನಮ್ಮದೇ ಮಗುವನ್ನಾಗಿ ಭಾವಿಸಿದಾಗ ಆ ಭೀತಿ ಕಣ್ಮರೆಯಾಗುತ್ತೆ. ಈ ಮಾನವೀಯ ಸಂಬಂಧಗಳು ದೇವರ ಮೇಲಿನ ಪ್ರೀತಿಯನ್ನು ಅತ್ಯಂತ ಗಾಢವಾಗಿಸ್ತವೆ. ಇದು ಒಂದು ರೀತಿಯಲ್ಲಿ ಮನುಷ್ಯನ ಮನಸ್ಸಿಗೆ ಒಗ್ಗಿಕೊಳ್ಳಲು ನೀಡುವ ಟ್ರೈನಿಂಗ್ ವೀಲ್ಸ್ ಇದ್ದಂತೆ. ಟ್ರೈನಿಂಗ್ ವೀಲ್ಸ್ ಅಂದ್ರೆ ಸೈಕಲ್ ಕಲಿಯುವಾಗ ನಾವು ಸಪೋರ್ಟ್ ವೀಲ್ಸ್ ಹಾಕ್ತೀವಲ್ಲ, ಆ ಥರನ? ವಾವ್, ಇದೊಂದು ಅದ್ಭುತವಾದ ಒಳನೋಟ. ಹಾಗಾದ್ರೆ ಈ ಪಯಣದ ಅಂತಿಮ ಘಟ್ಟದಲ್ಲಿ ಏನಾಗುತ್ತೆ? ಆ ಟ್ರೈನಿಂಗ್ ವೀಲ್ಸ್ ಕಳ್ಚಿಬಿಡುತ್ತಾ? ಖಂಡಿತವಾಗಿಯೂ. ಅಂತಿಮ ಘಟ್ಟದಲ್ಲಿ ಭಕ್ತ ಮತ್ತು ಭಗವಂತನ ನಡುವಿನ ಎಲ್ಲ ಗಡಿಗಳು, ಆ ಮಾನವೀಯ ಸಂಬಂಧಗಳು ಕೂಡ ಸಂಪೂರ್ಣವಾಗಿ ಅಳಿಸಿ ಹೋಗ್ತವೆ. ಅಂದ್ರೆ ಆ ಭೇದ ಹೊರಟೋಗುತ್ತೆ. ಹೌದು. ಆರಂಭದಲ್ಲಿ ತನಗಿಂತ ಹೊರಗಿದ್ದಾನೆ, ಆ ವಿಗ್ರಹದಲ್ಲಿದ್ದಾನೆ, ಗುಡಿಯಲ್ಲಿದ್ದಾನೆ, ಆಕಾಶದಲ್ಲಿದ್ದಾನೆ ಅನ್ಕೊಂಡಿದ್ದ ಆ ದೇವರು ಈಗ ಆ ಭಕ್ತನ ಒಳಗಿನ ಪ್ರಜ್ಞೆ ಆಗಿ ಅವನ ಅಂತರಂಗದ ಚೈತನ್ಯವಾಗಿ ಪರಿವರ್ತನೆಗೊಳ್ತಾನೆ. ಇದು ಹೇಗೆ? ಅಂದ್ರೆ ಆ ಬದಲಾವಣೆ ಹೇಗೆ ಸಂಭವಿಸುತ್ತೆ? ಇದು ನಿರಂತರವಾದ ಸ್ಮರಣೆಯಿಂದ ಆಗುವ ಬದಲಾವಣೆ. ಈಗ ನೋಡಿ, ನೀವು ಸದಾಕಾಲ ಒಂದು ವಿಚಾರದ ಬಗ್ಗೆ ಯೋಚಿಸುತ್ತಿದ್ದರೆ ಅದು ನಿಮ್ಮ ಆಳವಾದ ಸಬ್ಕಾನ್ಷಿಯಸ್ ಮನಸ್ಸಿನ ಭಾಗವಾಗುತ್ತೆ ಅಲ್ವಾ? ಹೌದು. ಹಾಗೇನೆ ಭಕ್ತನ ಮನಸ್ಸು ಎಷ್ಟು ಶುದ್ಧವಾಗುತ್ತೆ ಅಂದರೆ ಭಗವಂತನು ಭಕ್ತನ ಆಂತರಿಕ ಪ್ರಜ್ಞೆಯಾಗಿ, ಅಂದ್ರೆ ಇಂಟರ್ನಲ್ ಕಾನ್ಷಿಯಸ್ನೆಸ್ ಆಗಿ ನೆಲೆಸುತ್ತಾನೆ. ಆ ನಂತರ ಆ ಭಕ್ತ ಮಾಡುವ ಪ್ರತಿಯೊಂದು ಉಸಿರಾಟವೂ ದೈವಿಕವಾಗುತ್ತೆ. ವಾವ್! ಅವನ ಪ್ರತಿಯೊಂದು ಹೆಜ್ಜೆಯೂ ಭಗವಂತನ ಸುತ್ತ ಹಾಕುವ ಪ್ರದಕ್ಷಿಣೆಯಾಗುತ್ತೆ. ಅಲ್ಲಿ ಹೊರಗಿನ ದೇವಾಲಯದ ಅಗತ್ಯವೇ ಇರುವುದಿಲ್ಲ, ಅವನ ದೇಹವೇ ದೇವಾಲಯವಾಗಿರುತ್ತೆ. ಸುಂದರವಾದ ಮಾತು. ಅಂದ್ರೆ ಈ ಸುದೀರ್ಘ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನಂದ್ರೆ, ಆಧ್ಯಾತ್ಮಿಕತೆ ಅಂದ್ರೆ ನಮ್ಮ ಜವಾಬ್ದಾರಿಗಳಿಂದ ನುಣುಚ್ಕೊಂಡು ಎಲ್ಲೋ ಹಿಮಾಲಯದ ಕಾಡಿಗೆ ಹೋಗೋಡಲ್ಲ. ಖಂಡಿತ ಅಲ್ಲ. ಅಥವಾ ಆ ಕಾವಿ ಬಟ್ಟೆ ಹಾಕೊಂಡು ನಮ್ಮ ದೈನಂದಿನ ಲೌಕಿಕ ಬದುಕನ್ನು, ಸಂಸಾರವನ್ನು ದ್ವೇಷಿಸುವುದಲ್ಲ. ಬದಲಾಗಿ ನಮ್ಮೊಳಗಿನ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳುವುದು, ನಮ್ಮ ದಿನನಿತ್ಯದ ಬದುಕನ್ನು, ನಮ್ಮ ಕಷ್ಟ ಸುಖಗಳನ್ನು ನೋಡುವ ರೀತಿಯನ್ನು ಬದಲಾಯಿಸಿಕೊಳ್ಳುವುದು, ಮತ್ತು ಮುಖ್ಯವಾಗಿ ನಮ್ಮ ಅಂತರಂಗವನ್ನು ಶುದ್ಧೀಕರಿಸಿಕೊಳ್ಳುವುದು. ಹೌದು, ಜೀವನವನ್ನು ಎದುರಿಸುವ ಅತ್ಯುತ್ತಮ ಕಲೆ ಇದು ಅಂತಾನೆ ಹೇಳಬಹುದು. ಜ್ಞಾನವು ನಮ್ಮನ್ನು ಪ್ರಪಂಚದಿಂದ ದೂರ ಓಡುವಂತೆ ಮಾಡುವುದಿಲ್ಲ. ಬದಲಾಗಿ ಅದೇ ಪ್ರಪಂಚದ ಮಧ್ಯದಲ್ಲಿದ್ದುಕೊಂಡು ಅದರ ಯಾವುದೇ ಅಂಟಿಲ್ಲದೆ ಹೆಚ್ಚು ವಿವೇಕದಿಂದ, ಆ ಸಮಚಿತ್ತದಿಂದ ಎದುರಿಸುವ ಶಕ್ತಿಯನ್ನು ನಮಗೆ ನೀಡುತ್ತೆ. ನಿಜ. ಇಂದಿನ ಈ ಚರ್ಚೆಯಲ್ಲಿ ನಾವು ನಿಜಕ್ಕೂ ಬಹಳ ಮೌಲ್ಯಯುತವಾದ ವಿಚಾರಗಳನ್ನು ಅರಿತುಕೊಂಡೆವು. ಗ್ರಂಥಮಾಲಾ 3 ಕೃತಿಯ ಒಳನೋಟಗಳಿಂದ ಶುರುಮಾಡಿ ಶ್ರೀಮನ್ ಮಧ್ವಾಚಾರ್ಯರ ನವಪ್ರಮೇಯದ ಮೂಲಕ ಇಹಸುಖ ಮತ್ತು ಪರಸುಖದ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಂಡೆವು. ಹೌದು. ಆಮೇಲೆ ಆ VR ಗೇಮ್ ಮತ್ತು ರೈಲಿನ ಉದಾಹರಣೆಗಳ ಮೂಲಕ ಜ್ಞಾನೋದಯವಾದರೂ ಈ ಭೌತಿಕ ದೇಹದ ಪ್ರಾರಬ್ಧ ಕರ್ಮವು ನಮ್ಮನ್ನು ಹೇಗೆ ನಿಯಂತ್ರಿಸುತ್ತದೆ ಅನ್ನೋದನ್ನು ತಿಳಿದುಕೊಂಡೆವು. ಕೊನೆಯದಾಗಿ ದೈವಭಕ್ತಿ ಎನ್ನುವುದು ಹೊರಗಿನ ಮೂರ್ತಿಯಿಂದ ಶುರುವಾಗಿ ನಮ್ಮ ಅಂತರಂಗದ ಜೀವಂತ ಚೈತನ್ಯವಾಗಿ ಹೇಗೆ ವಿಕಾಸಗೊಳ್ಳುತ್ತೆ ಅನ್ನೋದನ್ನು ಅರಿತೆವು. ಇವೆಲ್ಲವೂ ಕೇವಲ ಯಾವುದೋ ತಾತ್ವಿಕ ವಿಚಾರಗಳಲ್ಲ. ಪ್ರತಿಯೊಬ್ಬ ಮನುಷ್ಯನೂ ತನ್ನ ಬದುಕಿನಲ್ಲಿ ಒಂದಲ್ಲ ಒಂದು ದಿನ ಅನ್ವಯಿಸಿಕೊಳ್ಳೇಬೇಕಾದ ಜೀವನ ಸತ್ಯಗಳು.
ಖಂಡಿತ. ಹಾಗಾದರೆ ಈ ಇಡೀ ಚರ್ಚೆಯ ಸಾರವನ್ನು ನಮ್ಮ ಇಂದಿನ ದೈನಂದಿನ ಬದುಕಿಗೆ ಅನ್ವಯಿಸ್ಕೊಳ್ತಾ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ. ನಾವು ಆ ಬಿಲ್ಲುಗಾರನ ಕಥೆ ಮಾತನಾಡುವಾಗ ಒಮ್ಮೆ ಬಾಣ ಬಿಟ್ಟ ಮೇಲೆ ಅದು ಗುರಿ ಮುಟ್ಲೇಬೇಕು ಅಂತ ತೀರ್ಮಾನಿಸಿದವಲ್ವೇ? ಹೌದು, ಮುಟ್ಲೇಬೇಕು. ಹಾಗಾದರೆ ನಮ್ಮ ಪ್ರಸ್ತುತ ಜೀವನದಲ್ಲಿ ನಾವು ಪ್ರತಿದಿನ ಅನುಭವಿಸ್ತಿರುವ ದೈಹಿಕ ಕಷ್ಟಗಳು, ರೋಗರುಜಿನಗಳು, ಮಾನಸಿಕ ತೊಳಲಾಟಗಳು, ಕಚೇರಿಯಲ್ಲಿನ ಕಿರಿಕಿರಿಗಳು ಅಥವಾ ಆ ಅನಿರೀಕ್ಷಿತವಾಗಿ ಸಿಗುವ ಸುಖ ಸಂತೋಷಗಳು ಇವೆಲ್ಲವೂ ಕೇವಲ ನಮ್ಮ ಹಿಂದಿನ ಕರ್ಮಗಳು ಬಿಟ್ಟ ಬಾಣಗಳು ಮಾತ್ರವೇ ಆಗಿದ್ದರೆ, ಇವು ನಮ್ಮನ್ನು ಬಡಿಯುವುದು ಖಚಿತವೇ ಆಗಿದ್ದರೆ, ಆ ಬಿಟ್ಟ ಬಾಣವನ್ನು ತಡೆಯಲು ನಾವ್ಯಾಕೆ ಇಷ್ಟೊಂದು ಒದ್ದಾಡ್ತಿದ್ದೇವೆ? ನಮ್ಮ ನಿಯಂತ್ರಣದಲ್ಲೇ ಇರದ, ನಾವು ಬದಲಾಯಿಸಲು ಸಾಧ್ಯವೇ ಇಲ್ಲದ ಈ ಹೊರಗಿನ ಪ್ರಪಂಚವನ್ನು, ಆ ಬಾಣಗಳನ್ನು ಮತ್ತು ಇತರ ಜನರನ್ನು ಸರಿಪಡಿಸಲು ನಾವು ಇಷ್ಟೊಂದು ಸಮಯವನ್ನು ಮತ್ತು ಶಕ್ತಿಯನ್ನು ಏಕೆ ವ್ಯರ್ಥ ಮಾಡುತ್ತಿದ್ದೇವೆ? ಅದರ ಬದಲಾಗಿ ನಮ್ಮ ಬದುಕಿನಲ್ಲಿ ನಡೆಯುವ ಆ ಘಟನೆಗಳನ್ನು ಕೇವಲ ಒಬ್ಬ ಪ್ರೇಕ್ಷಕನಂತೆ ಶಾಂತವಾಗಿ ವೀಕ್ಷಿಸುತ್ತಾ ನಮ್ಮೊಳಗಿನ ಆ ಚೈತನ್ಯವನ್ನು ಜಾಗೃತಗೊಳಿಸುವ ಕಡೆಗೆ ನಾವು ಇಂದೇ ಈ ಕ್ಷಣವೇ ಏಕೆ ಗಮನ ಹರಿಸಬಾರದು? ಯೋಚಿಸಿ.